ಹಾಯ್ ಮಧು. ಹಾಯ್. ಇವತ್ತು ನನ್ನ ಬರ್ತಡೇ ಕಣಮ್ಮ, ತಗೋ ಸ್ವೀಟು. ನೀನ್ ಹುಟ್ಟಿದ್ದೆ ನನಗ್ ಗೊತ್ತಿಲ್ವಾ? ಏನ್ ಸ್ಟಂಟ್ ಮಾಡ್ತಿದ್ಯೋ? ಚೆಕ್ ಅಂತ ತಗೊಂಡು ಗಟ್ಟಿಯಾಗಿ ಹೇಳು ಹ್ಯಾಪಿ ಬರ್ತ್ಡೇ ಅಂತ. ಹ್ಯಾಪಿ ಬರ್ತ್ಡೇ ಟು ಮನು. ಹ್ಯಾಪಿ ಬರ್ತ್ಡೇ. ಅಲ್ಲಪ್ಪ, ಇವತ್ತು ನನ್ನ ಹುಟ್ಟಿದಬ್ಬ. ಮನೆಗೆ ಊಟಕ್ಕೆ ಬರಲ್ಲ? ತಗೋ ಸ್ವೀಟು. ಚಾಕ್ಲೇಟ್ ಡಬ್ಬ ಪೇಟಿಂದ ತಂದ? ಯಾಕೆ ನನ್ನ ಅಂಗಡಿಯಲ್ಲಿ ಇರ್ಲಿಲ್ವಾ? ನಾನು ಯಾತಕ್ಕೆ ಅಂಗಡಿ ಇಟ್ಟಿರೋದು? ಹೇಳ ಹೇಳು. ನಿರೋಧ ಮಾರೋಕೆ. Thank you. Hey, take sweet, yeah. Happy birthday. Thank you. Many happy returns of the day. Thank you. Happy birthday to you. Thank you. Thank you very much. Hey, ಮನು, ಭಟ್ರ ಮಗಳಿಗೆ ಚಾಕ್ಲೇಟ್ ಗಿಟ್ಟಲ್ಲಮ್ಮ, ಐಸ್ ಕ್ರೀಮ್ ಕೊಡ್ಸು. ರೇಣು, ಇವತ್ತು ನನ್ನ ಹುಟ್ಟಿದಬ್ಬ, ತಗೋ. ಹ್ಯಾಪಿ ಬರ್ತ್ಡೇ. ನಿನಗೋಸ್ಕರ ಸ್ಪೆಷಲ್. ಇದು ತಗೋ. ಅದಷ್ಟು ನನ್ನ ಎದುರಿಗೆ ತಿನ್ನಬೇಕು. ಅಜ್ಜಿ, ನೀನ್ ಚಾಕ್ಲೇಟ್ ತಿಂದಿದ್ದೀಯಾ? ಇಲ್ಲ ಮಗ. ನನ್ನ ಪ್ರೇಮದ ಗುಲಾಬಿ ಎಲ್ಲಿ ಆನು? ನಾನಿನ್ನ ಬಿಡಲಾರೆ ಆನು. ಐ ಲವ್ ಯು. ಹಂಗಂದ್ರೆ ಮಗ ಇದು ತಿನ್ನು, ಆಮೇಲೆ ಗೊತ್ತಾಗತ್ತೆ. ಅಣ್ಣ ಬಾಯಿಲಿ. ಏನೇ ಆ ರೇಣು ಏನ್ ಚೆನ್ನಾಗಿದ್ದಾಳೆ ಅಂತ ಅವಳು ಹಿಂದಿಂದೆ ಸುತ್ತೋದು, ಬಸ್ಸಲ್ಲೆಲ್ಲ ಕಿಸ್ ಕಿಸ್ ಅನ್ನೋದು. ಇರೋ ಅಪ್ಪಂಗೆ ಹೇಳ್ತೀನಿ. ಅಯ್ಯೋ ಬೇಡ ಕಣೆ, ಇದೆಲ್ಲ ಜಸ್ಟ್ ತಮಾಷೆ ಅಷ್ಟೇ. ತಮಾಷೆ ಎಲ್ಲ ಸಾಕು, ಸ್ವಲ್ಪ ನಮ್ಮ ಮನೆತನ ಅಂತದ್ದು ಜ್ಞಾಪಕ ಇಟ್ಕೋ. ಹುಡ್ದಬ್ಬ ಅಂತೆ, ಹುಡ್ದಬ್ಬ. ಓಹೋ, ಹೆಗ್ಡೆ ಅವ್ರ ಮಗ ಈ ಬಡವನ ಮನೆಗೆ ಬನ್ನಿ ಬನ್ನಿ. ಅಯ್ಯೋ, ನೀವು ನನಗ್ ಕೈ ಮುಗಿಯೋದೆ, ನನಗ ಶ್ರೇಯಸ್ಸು. ಭಟ್ರೆ, ನಿಮ್ಮ ನೋಡಿದ್ರೆ ಸಾಕ್ಷಾತ್ ಶಿವರಾಮ್ ಕಾರಂತರನ್ನೇ ನೋಡ್ದ ಹಾಗಾಗುತ್ತೆ. ಅವರೆಲ್ಲಿ, ನಾನೆಲ್ಲಿ? ಯಕ್ಷಗಾನ ಕಲೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿಸಿದವರು. ಭವಾನಿ, ಭವಾನಿ, ಈ ಬಡವನ ಮನೆಗೆ ಯಾರು ಬಂದಿದ್ದಾರೆ ನೋಡು. ನೋಡಿ ಮತ್ತೆ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ಅಮ್ಮ. ಇಂಥ ಗಂಡನ್ ಪಡಿಬೇಕಾದ್ರೆ ನೀವ್ ಎಷ್ಟು ಪುಣ್ಯ ಮಾಡಿದ್ದೀರಿ ಅಂತ. ಇಂಥ ಕಲಾವಿದನ ಅಮೆರಿಕಾದವ್ರು ಏನಾದ್ರು ನೋಡಿದಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ. ಈ ಮಲ್ನಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರೋ ಇಂಥ ಒಬ್ಬ ಮಹಾನ್ ಕಲಾವಿದನಿಗೆ ಇಷ್ಟೊಂದು ಅನ್ಯಾಯವಾಗ್ತಿದೆಯಲ್ಲ ಅನ್ನೋ ಯೋಚನೆಯಲ್ಲಿ ನಾನು ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ. ರೇಣು, ರೇಣು, ಕಾಫಿ ಮಾಡಮ್ಮ. ಅಯ್ಯೋ, ನನಗೆ ಕಾಫಿ ಗೀಫಿ ಎಲ್ಲ ಇರ್ಲಿ ಬಾರಪ್ಪ, ಪಾಪ ಕೂತ್ಕೋ ಬಾ. ನಮ್ ರೇಣು ಕೈಲೇ ಕಾಫಿ ಕುಡಿಬೇಕು. ಆಯ್ತು ಭಟ್ರೆ. ಏನಪ್ಪ? ರೇಣು ಬಗ್ಗೆ ಒಂದ್ ಮಾತು. ಏನದು? ನಿಮ್ ಮಗಳು ತುಂಬಾ ಗಂಭೀರತೆ. ಅವಳು ಕಾಲೇಜಿಗೆ ಬರ್ತಾ ಇದ್ರೆ ಹುಡುಗರೆಲ್ಲ ಕೈ ಎತ್ತಿ ಹೋಗಿದ್ದಾರೆ. ಸಂತೋಷ, ಸಂತೋಷ. ಅಂತ ಒಂದು ದೈವಿ ಕಳೆ ಇದೆ ನೋಡಿ ಅವಳಿಗೆ. ಅಲ್ಲಪ್ಪ ಮನು, ಇಂಥ ಒಳ್ಳೆ ಹುಡುಗಿನ ಯಾರೋ ಪುಂಡ್ ಹುಡುಗರು ದೋಣಿ ದೋಣಿ ಅಂತ ಕರೀತಾರಂತೆ. ಅಮ್ಮ, ಕಾಲೇಜ್ ಅಂದ್ಮೇಲೆ ಒಂದು 4 ತುಂಟು ಹುಡುಗರು ಇದ್ದೇ ಇರ್ತಾರಮ್ಮ. ನಾಳೆ ಅವ್ರು ಯಾರು ಅಂತ ಕಂಡು ಹಿಡಿದು, ಅಪ್ಪ ನಮ್ ರೇಣುನ ದೋಣಿ ದೋಣಿ ಅಂತ ಕರಿಬೇಡಿ, ನನ್ ಮನ್ಸಿಗೆ ತುಂಬಾ ನೋವಾಗತ್ತೆ, ಅಂದ್ರೆ ಅವ್ರ ತಂದೆ ತಾಯಿಗೆ ನೋವಾಗತ್ತೆ ಅಂತ ನಾನು ಹೇಳ್ತೀನಮ್ಮ. ನಿಮ್ ಮನ್ಸಿಗೇನು ಬೇಜಾರ್ ಮಾಡ್ಕೋಬೇಡಿ. ಅವಳು ಕಾಲೇಜಿಂದ ಮಾತ್ರ ಬಿಡಿಸ್ಬಿಡ್ಬೇಡಿ, ತುಂಬಾ ಬುದ್ಧಿವಂತಲು. ರೇಣು, ರೇಣು, ಬಂದೆಮ್ಮ, ಕಾಫಿ ತರ್ತಿದ್ದೀನಿ. ಥ್ಯಾಂಕ್ ಯು. ರೇಣು, ಯಾರು ನಿನ್ನ ದೋಣಿ ದೋಣಿ ಅಂತ ಕರೀತಾರಂತೆ? ನಾಳೆ ತೋರ್ಸು, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಜಗಳ ಗಿಗಳ ಏನು ಮಾಡೋದು ಬೇಡಪ್ಪ. ತಗೋ, ತಗೋಪ್ಪ. ಭಟ್ರೆ, ನಿಮ್ ಮಗಳು ಮಾಡಿದ ಕಾಫಿ ತುಂಬಾ ಚೆನ್ನಾಗಿದೆ. ಏನ್ ಫ್ಲೇವರು. ಮನೇಲಿ ನಮ್ಮ ಅಮ್ಮನೂ ಕಾಫಿ ಮಾಡ್ತಾರೆ. ಅದೇನು ಕಾಫಿನೋ ಕಲ್ಗಚ್ಚೋ ಒಂದು ಗೊತ್ತಾಗೋಲ್ಲ. ಕಾಫಿ ಕುಡಿಯಕ್ಕೆ ಇನ್ಮೇಲೆ ದಿನಾಲು ನಿಮ್ ಮನೆಗೆ ಬಂದ್ಬಿಡೋಣ ಅನಿಸ್ತಾ ಇದೆ. ಬೇಡಿ ಮನು, ಏನೋ ಅಪರೂಪಕ್ಕೆ ಬಂದ್ರಿ ಅಂತ ಒಳ್ಳೆ ಕಾಫಿ ಮಾಡ್ಕೊಟ್ಟೆ. ನೀವ್ ದಿನಾಗ್ಲೂ ಬಂದ್ರೆ
ನಿಮ್ಮಮ್ಮ ಮಾಡೋ ಕಲ್ಗಚ್ಚೆ ಇಲ್ಲೂ ಸಿಗೋದು. ಏನು ಅಂದ್ರೆ ಅಪ್ಪ ಅಪ್ಪ ಅಮ್ಮ ಕರೀತಾಳ್ ನೋಡು. ಬನ್ನಿ. ಉಪ್ಪಾಕಿದ ಕಾಫಿ ಕೊಡ್ತೀಯ ನನಗೆ? ತುಂಬಾ ಚೆನ್ನಾಗಿದೆ ಅಂತ ನೀವು ಕುಡಿತಿದ್ದೀರಲ್ಲ. ಅದು ರೇಣು ಬೆಂಗಳೂರಿಗೆ ಹೋದಾಗ ಒಂದು ಹಿಂದಿ ಸಿನಿಮಾ ನೋಡಿದ್ದೆ. ಅದರಲ್ಲಿ ಹೀರೋಯಿನ್ ಹೀರೋಗೆ ಉಪ್ಪು ಹಾಕಿದ ಕಾಫಿ ಕೊಡ್ತಾಳೆ. ಅಲ್ಲೇ ನೋಡು, ಅವರಿಬ್ಬರಿಗೂ ಲವ್ ಸ್ಟಾರ್ಟ್. ಅದು ಸಿನಿಮಾ ನೋಡಿ. ಇನ್ಮೇಲೆ ಹೀಗೆಲ್ಲ ಕುಂಟನೆಪ ಹಾಕೊಂಡು ನಮ್ಮನೆ ಕಡೆ ಬರ್ಬೇಡಿ. ಹೋಗಿ ನೋಡಿ, ನಿಮ್ ಸ್ನೇಹಿತ ಮಧು ಹತ್ರ ಕಲ್ತ್ಕೊಳ್ಳಿ ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೋಬೇಕು ಅಂತ. ಅಂದ್ರೆ ಮಧು ಬಹಳ ಹೈ ಕ್ಲಾಸು, ಈ ಮನು ಬಹಳ ಚೀಪ್ ಅಲ್ವೇ ದೋಣಿ? ಹಾ, ಅಂದ್ರೆ ಇನ್ನೊಂದ್ಸಲ ನಿಮ್ ಮನೆ ಕಡೆ ಬಂದ್ರೆ ಕಾಲಲ್ಲಿರೋದನ್ನ ಕೈ ತಗೋತೀನಿ ಅಂತನಾ? ನಂಬರ್ 1 ಉಪ್ಪಿನ ಕಾಫಿ, ನಂಬರ್ 2 ಚಪ್ಪಲಿ ಏಟ. ಓಹೋ, ಥ್ಯಾಂಕ್ ಯು ಥ್ಯಾಂಕ್ ಯು. ಏನೋ ಕ್ಲಾಸ್ಗೆ ಹೋಗದೆ ಕಲ್ತರ ಇಲ್ಲೇ ನಿಂತಿದ್ಯಾ? ಓಹೋ, ನಿನ್ ಸಿಲ್ಕಿ ಮಿಲ್ಕಿ ಐಸು 3-4 ದಿವಸದಿಂದ ಕಾಲೇಜ್ಗೆ ಆಬ್ಸೆಂಟು. ಅವಳು ಯೋಚನಾ? ಹೋಗ, ಅವಳು ಕಾಲೇಜಿ ಬಂದ್ರೆಷ್ಟು ಬಿಟ್ರೆಷ್ಟು? ಏನು ಸ್ಫುರದ್ರೂಪ ಸುಂದರಿ, ಅವಳು ಕಾಲೇಜಿ ಬಂದ್ರೇನೆ ಸೂರ್ಯೋದಯ ಆಗೋದಲ್ವಾ? ಏನ್ ಅನಾರ್ಕಲಿ. ಏನಪ್ಪ ಮಧು? ರೇಣು 3 ದಿನದಿಂದ ಕಾಲೇಜಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳಿಗೆ 3-4 ದಿವಸದಿಂದ ಹುಷಾರೇ ಇಲ್ಲಪ್ಪ. ಇವತ್ತು ಡಾಕ್ಟರ್ ಬಂದು ಅದೆಂತದೋ ಜ್ವರ, ಈ ಮಾತ್ರೆ ತಕ್ಷಣ ತಂದ್ಕೊಡಿ ಅಂತ ಹೇಳಿ ಹೊರಟು ಹೋದ್ರು. ಪೇಟೆಗೆ ಹೋಗೋಣ ಅಂದ್ರೆ ಒಂದ್ ಬಸ್ಸು ಇಲ್ಲ. ಏನ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೆ, ನೀನು ಬಂದ್ಬಿಟ್ಟೆ. ಇಲ್ಲಿ ಕೊಡಿಯ ಡಾಕ್ಟರ್ ಚೀಟಿ? ಬಸ್ಸೇ ಇಲ್ಲ, ಹೇಗೆ ಹೋಗ್ತೀಯಪ್ಪ? ನಿಮ್ಗೆ ಯಾಕೆ, ಪೇಟೆ ತನಕ ಓಡ್ತೀನಿ, ಔಷಧಿ ತರ್ತೀನಿ, ಆಯ್ತಲ್ಲ? ನಾನು ಇಲ್ಲೇ ರಾಮಶಾಸ್ತ್ರಿ ಮನೆಗೆ ಹೋಗಿ ಸ್ವಲ್ಪ ವಿಭೂತಿ ಮಂತ್ರಿ ತಗೊಂಡು ಬರ್ತೀನಪ್ಪ. ಇವತ್ತಿಗೆ 4 ದಿನ ಆಯ್ತಪ್ಪ, ಜ್ವರ ಬಿಟ್ಟೇ ಇಲ್ಲ. ರೇಣು ರೇಣು ಹೇಳಮ್ಮ, ಒಂದಿಷ್ಟು ಗಂಜಿ ಕುಡಿದ್ ಮಲ್ಕೊಳ್ಳುವಂತೆ. ನೋಡಿಲಿ ಯಾರು ಬಂದಿದ್ದಾರೆ? ಮಧು ಬಂದಿದ್ದಾನಮ್ಮ. ಹಲೋ. ಬರ್ಲಿಲ್ವಾ? ಮನು ಪ್ರಾಕ್ಟಿಕಲ್ಸ್ ನಲ್ಲಿದ್ದ, ಅವನೇ ನೋಡ್ಕೊಂಬ ಅಂತ ಹೇಳಿ ಕಳ್ಸಿತ್ತು. ನಿಮ್ಮಿಬ್ಬರ ಮಧ್ಯೆ ಮೇಘದೂತ ನಾನ್ ತಾನೇ, ಅದಕ್ಕೆ ಬಂದೆ. ಈಗ ವಾಯುದೂತನಾಗ ಹೋಗಿ ನಿನ್ ಮಾತ್ರೆ ತಂದು ಕೊಡ್ತೀನಿ, ನುಂಗ್ಬಿಟ್ಟು ಬೇಗ ಹುಷಾರಾಗು. 4 ದಿನದಿಂದ ನನ್ನ ಸ್ನೇಹಿತನ ಮುಖ ನೋಡಕ್ಕಾಗ್ತಿಲ್ಲ. ರಾಯರೇ, ಮನು ಪಾಪ ಹೇಗಿದ್ದೀರಿ? ಏನೋಪ್ಪ, ಜನ್ಮ ಕಂಠದ ವ್ಯಾಧಿ ಅನುಭವಿಸ್ತಾ ಇದ್ದೀನಿ. ಸರಿ, ಎಲ್ಲಿ ನಿಮ್ ಮಗ? 4 ದಿವಸದಿಂದ ಕಾಲೇಜಿಗೆ ಬರ್ಲಿಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೆ. ಏನು ಅಂತ ಹೇಳಪ್ಪ, ಹಾಳಾದ ಗುರು ರೋಗದಿಂದ ಮನೇಲಿ ಸಾಯ್ತಾ ಬಿದ್ದಿದ್ದೀನಿ. ರಾಮ್ ಭಟ್ರ ಮಗಳಿಗೆ ಅದೆಂಥದ್ದು ಜ್ವರ ಅಂತೆ. 3 ದಿವಸದಿಂದ ಮನೆಗೂ ಬರ್ದೆ, ಹಗಲು ರಾತ್ರಿ ಅವಳು ಶುಶ್ರೂಷೆ ಮಾಡ್ತಾ ಬಿದ್ದಿದ್ದಾನೆ. ಅವಳವನ್ಗದು ಏನು ಮೋಡಿ ಮಾಡಿದ್ದಾಳೋ ಏನು. ಮಧು, ಆ ರೇಣುನೆಲ್ಲೋ ತುಂಬಾ ಪ್ರೀತಿಸ್ತಿರ್ಬೇಕು ಅಂತ ಕಾಣಿಸುತ್ತೆ. ಒಂದ್ ಪ್ರೀತಿ ಮನೆ ಹಾಳಾಯ್ತು. ನೀನು ಇದ್ದೀಯ, ನಿಮ್ ತಂದೆ ತಾಯಿಗಳು ಎಷ್ಟು ವಿಧಿಯನಾಗಿ. ನೀನಾಯ್ತು, ನಿನ್ ವಿದ್ಯಾಭ್ಯಾಸ ಆಯ್ತು, ಇವನು ಇದ್ದಾನೆ. ನಾನ್ ಸತ್ ಮೇಲೆ ಇವನು ಬುದ್ಧಿ ಬರೋದು. ನೀವೇನು ಯೋಚನೆ ಮಾಡ್ಬಿಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನನ್ ಮಗನಿಗೆ ಯಾರು ಬುದ್ಧಿ ಹೇಳೋದ್ ಬೇಡ. ಇಂಥ ಒಳ್ಳೆ ಮಗ ಹುಟ್ಟದ್ನಲ್ಲ ಅಂತ ನಾವು ಹೆಮ್ಮೆ ಪಡ್ಬೇಕು. ಏನು ಕಷ್ಟದಲ್ಲಿರೋರ್ನ ಕಂಡ್ರೆ ಅವನ್ಗೆ ಅನುಕಂಪ, ಅದಕ್ಕೆ ಹೋಗಿದ್ದಾನೆ. ಅದಕ್ಕೆ ಹೋಗಿದ್ದಾನೋ ಇಲ್ಲ,
ಅವಳ ಜೊತೆ ಸರ್ತ ಆಡೋಕೆ ಹೋಗಿದ್ದಾನು. ರೇಣು, ನಿನ್ನೆ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಬಂದು ಈ ಗಾಳಿಲ್ ವಾಕಿಂಗ? ನಡಿ ಒಳಗೆ. ನೋಡು, ಪೇಟೆಯಿಂದ ನಿನ್ಗೋಸ್ಕರ ಫಸ್ಟ್ ಕ್ಲಾಸ್ ಆಪಲ್ ತಂದಿದ್ದೀನಿ. ಚೆನ್ನಾಗಿ ಒಂದು 5-6 ತಿಂದು ಮಲ್ಕೋ. ನಡಿ ಒಳಗೆ. ಮತ್ತು ನನ್ ಜ್ವರ ಇಳಿಯೋ ತನಕ 3 ದಿವಸ ನನ್ನ ಹಾಸಿಗೆ ಹತ್ರಲ್ಲೇ ಕೂತಿದ್ದೆ. ಮನೆಗೂ ಹೋಗದೆ ಶುಶ್ರೂಷೆ ಮಾಡಿದೆ. ನೀನ್ ನನ್ಗೆ ಇಷ್ಟೊಂದು ಪ್ರೀತಿ ಯಾಕೆ ತೋರಿಸ್ತಿದೀಯಾ? ಇಷ್ಟೊಂದು ಸೇವೆ ಯಾಕೆ ಮಾಡ್ತಿದ್ಯಾ ಮಧು? ನಿಜ ಹೇಳ, ಎಲ್ಲ ನಿನ್ ಪ್ರೇಮಿಸ್ತಿರೋ ನನ್ನ ಪ್ರಾಣ ಸ್ನೇಹಿತ ಮನುಗೋಸ್ಕರ. ಅವನ ಆಸೆ ಪಡೋ ಈ ಜೀವ ಆರೋಗ್ಯವಾಗಿ ಆನಂದವಾಗಿರ್ಬೇಡ್ವೆ? ಮಧು, ನಿನ್ ಹೃದಯ ಎಷ್ಟು ಪವಿತ್ರವಾದ್ದು. ಈ ಹೃದಯದಲ್ಲಿ ಮನು ಜೊತೆ ನೀನು ಇದೆಯಾ ರೇಣು? ರೇಣು, ನಿಜ ಹೇಳು, ನೀನ್ ಮನುನ ಡೀಪ್ ಆಗಿ ಲವ್ ಮಾಡ್ತಿದೀಯಲ್ಲ? ನಾಚ್ಕೋಬೇಡ, ನಾನು ನಿನ್ನ ಪ್ರಾಣ ಸ್ನೇಹಿತ. ಹೇಳು. ಏ, ಆನಂದಲ್ಲಿ ಬಿದ್ದಿದ್ಬಿಟ್ಟಿಯಾ? ಜ್ವರ ಬಂದ್ ವೀಕ್ ಆಗಿದೆಯಾ? ಮನು, ಏ ಮನು. ಮಧು, ಮುಗೀತೇನೋ ರೇಣುಕಾದೇವಿ ಸೇವೆ? ಮನೇಲಿ ನಿಮ್ಮಪ್ಪ ಕಾಯಿಲೆಯಿಂದ ನರಳ್ತಾ ಬಿದ್ದಿದ್ದಾರೆ. ಅವ್ರನ್ನ ಅಪ್ಪ ನೀವ್ ಹೇಗಿದ್ದೀರಿ ಅಂತ 1 ದಿನ ವಿಚಾರಿಸ್ತೀಯ? ಹಗಲು ರಾತ್ರಿ ಅಂತ 3 ದಿನ ಅವಳ ಮನೇಲೆ ಬಿದ್ದಿದ್ದೆ. ಮಧು, ಅವಳ ಸಿಲ್ಕಿ ಮಿಲ್ಕಿ ಆಯ್ಸ್ಗೆ ನಾನ್ ಮರಳಾದೆ, ನೀನು ಮರಳಾಗ್ಬೇಡ್ವೋ? ಮನು, ಎಲ್ಲ ನಿನಗೋಸ್ಕರ ಕಣೋ. ನೀನ್ ಪ್ರೀತಿಸ್ತಿರೋ ಜೀವನ ಸಂತೈಸ್ಬೇಕಾದ್ದು ನಾನ್ ಧರ್ಮ ಅಂತ ತಿಳ್ಕೊಂಡಿದ್ದೀನೋ? ರೇಣು ಜ್ವರದಲ್ಲೂ ಮನು 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 ಬರ್ಲಿಲ್ವೇ ಅಂತ ಕನವರಿಸ್ತಿದ್ಲು ಕಣೋ. ಈ ಸ್ನೇಹಿತನ ಮಾತು ನಂಬೋ. ರೇಣು ನಿನ್ನ ಗುಟ್ಟಾಗಿ ಡೀಪ್ ಆಗಿ ಲವ್ ಮಾಡ್ತಿದ್ದಾಳ್ ಕಣೋ. ಲಕ್ಕಿ ಮನು, ಲಕ್ಕಿ. ಅಂತ ಒಳ್ಳೆ ಹುಡುಗಿನ ನಿನ್ನಂತ ಶ್ರೀಮಂತ ಕೈ ಹಿಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಕಣೋ. ಮಧು, ನಾನು ಆ ಹುಡುಗಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಲ್ಲೋ? ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಅವಳೇನ್ ಜುವಾಲಜಿ ಸೋಶಿಯಾಲಜಿ ಏನೋ? ಮೀಟ ರೇಣುಗ್ 3-4 ದಿವಸದಿಂದ ತುಂಬಾ ಮೈ ಹುಷಾರಿಲ್ವಂತೆ. ಹೌದಪ್ಪ, ಪಾಪ ಮಧು ಬಂದು ತುಂಬಾ ಸಹಾಯ ಮಾಡ್ದ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮಂತ ಸ್ನೇಹಿತರು ಬಂದು ನೋಡ್ಕೊಂಡು ಹೋದ್ರೆ ಅವಳಿಗೂ ಒಂಥರ ಸಮಾಧಾನ. ಈಗ ತಾನೇ ಗಂಜಿ ಕುಡಿದು ಮಲಗಿದಾಳೆ. ಒಳಗೆ ಹೋಗಪ್ಪ, ನಾನು ಸ್ವಲ್ಪ ತೋಟದ ಕಡೆ ಹೋಗ್ಬಿಟ್ಟು ಬರ್ತೀನಿ. ಮಲ್ಕೋ. ರೇಣು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನು?
ರೇಣು. ಏನ್ ನಾನು ನಿನ್ಗೊಂದು ಕೆಟ್ಟ ಸುದ್ದಿ. ಸುಮ್ಮನೆ ತಮಾಷೆ ಮಾಡ್ಬೇಡ. ತಮಾಷೆ ಮಾಡ್ತಿಲ್ಲ ರೇಣು. ಮಧು ಇಲ್ಲ. ಮಧುಗೇನಾಯ್ತು? ಮಧುಗೇನು ಆಗ್ಲಿಲ್ಲ. ಮಧು ತಂದೆ ಕಾಯಿಲೆಯಿಂದ ತೀರ್ಕೊಂಡ್ಬಿಟ್ರು. ನನ್ಗೆ ಈಗ ತಾನೇ ಸುದ್ದಿ ಬಂತು. ನಾನು ಅವ್ರ ಮನೆಗೆ ಹೊರಟಿದ್ದೀನಿ. ಪರೀಕ್ಷೆ ಸಮಯ. ಮಧು ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ಅಡ್ಡಿ. ನಾನು ಬರ್ತೀನಿ. ಬಾ ಹೋಗೋಣ.